ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 10ನೇ ವಾರಕ್ಕೆ ಯಾರೆಲ್ಲ ನಾಮಿನೇಟೆಡ್ ಆಗಿದ್ದಾರೆ ನೋಡಿ. ಚೈತ್ರ ಕುಂದಾಪುರ ಆಗಿದ್ದಾರೆ. ರೀಸನ್ ಏನಂದ್ರೆ ಟಾಸ್ಕ್ ಟೈಮಲ್ಲಿ ಮತ್ತೆ ಉಸ್ತುವಾರಿ ಟೈಮಲ್ಲಿ ತುಂಬಾ ಮಾತಾಡ್ತಾರೆ, ಆಟ ಆಡಕ್ಕೆ ಕೊಡಲ್ಲ ಅಂತ. ಅದಂತೂ ನಿಜ. ಮೊನ್ನೆ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಆಟ ಆಡಿದಾಗ ಪಾಪ ಆಟ ಆಡಕ್ಕೆ ಬಿಡ್ಲಿಲ್ಲ, ಅವ್ರ ಬಳೆ ಎಲ್ಲ ಒಡ್ಕೊಂಡ್ರು, ಆ ತರ ಮಾತಾಡ್ತಾ ಇದ್ರು, ಉಸ್ತುವಾರಿ ಆ ತರ ಮಾಡಿದ್ರು. ಮತ್ತೆ ಈ ವಾರ ಮತ್ತೆ ಮಂಜಣ್ಣ ಅವರು ಆಗಿದ್ದಾರೆ. ತುಂಬಾ ವೈಯಕ್ತಿಕವಾಗಿ ತಗೊಳ್ತಾರೆ ಅವ್ರು, ಪರ್ಸನಲ್ ಆಗಿ. ಅದಕ್ಕೆ ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಗೌತಮಿ ಜಾಧವ್ ಅವರಿಗೆ ನಾಮಿನೇಟ್ ಮಾಡಿದ್ದಾರೆ. ಹಿಂದಿನ ವಾರ ರಾಜನಿಗೆ ಪ್ರಜೆ ಆಗಿ ಇರಲಿಲ್ಲ, ಅದು ಗೆಳತಿಯಾಗಿದ್ರು, ಅದಕ್ಕೆ ನಾಮಿನೇಟ್ ಮಾಡಿದ್ದಾರೆ. ಅದು ಕರೆಕ್ಟಾಗಿ ರೀಸನ್ ಕೊಟ್ಟಿದ್ದಾರೆ, ನಾವು ನೋಡಿದ್ದೀವಿ. ಹಿಂದಿನ ಸತಿ ಎಲ್ಲ ಫೇವರೇ ಮಾಡಿದ್ದು ಮಂಜಣ್ಣ ಅವರು ಗೌತಮಿಗೆ, ಅದಕ್ಕೆ ಇವರಿಗೆ ನಾಮಿನೇಟ್ ಮಾಡಿದ್ದಾರೆ. ಮತ್ತೆ ರಜಿತ್ ಅವರು ನಾಮಿನೇಟೆಡ್ ಆಗಿದ್ದಾರೆ. ಹಿಂದಿನ ವಾರ ಆಗಿದ್ದಿದ, ಈ ವಾರ ಆಗಿದ್ದಾರೆ. ರೀಸನ್ ಏನಂದ್ರೆ ಬುರುಡೆಗೆ ಹೊಡಿತೀನಿ ಆ ಥರ ಎಲ್ಲ ವರ್ಡ್ ಯೂಸ್ ಮಾಡಿದ್ರು ಅಂತ ನಾಮಿನೇಟೆಡ್ ಮಾಡಿದ್ದಾರೆ. ಇನ್ನು ಐಶ್ವರ್ಯ ಅವರು ಹಿಂದಿನ ಸತಿ ಹೋಗೇ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಅಳ್ತಿದ್ರು ಹೋಗ್ತೀನಿ ಅಂತ. ಶೋಭಾ ಶೆಟ್ಟಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಟಾಪ್ 5 ಬರ್ಬೋದು. ಪ್ರೋಮೋದಲ್ಲೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೆ ಆ ಎಬಿಲಿಟಿ ಇದೆ ಅಂತ ಅನಿಸ್ತಿದೆ ನನಗೆ. ಇದೇ ಥರ ಕಂಟಿನ್ಯೂ ಆದರೆ ಟಾಪ್ 5 ಅಂತೂ ಖಂಡಿತ ಬರ್ತಾರೆ. ಇನ್ನು ಶಿಶಿರ್ ಅವರು ನಾಮಿನೇಟೆಡ್ ಆಗಿದ್ದಾರೆ. ಸೊ ಅವರು ಗೇಮಲ್ಲಿ ಇತ್ತೀಚೆಗೆ ಕಾಣಿಸ್ತಿಲ್ಲ ಅಂತ ನಾಮಿನೇಟೆಡ್ ಮಾಡಿದ್ದಾರೆ. ಮತ್ತೆ ಬಾಟಮ್ 2 ಅಲ್ಲಿ ಬಂದಿದ್ರು ಅಂತ. ಆಕ್ಚುಲಿ ಅವ್ರು ಗೇಮ್ ಚೇಂಜ್ ಮಾಡಬೇಕು, ಅವ್ರ ಹೆಸರೇ ಎಲ್ಲೂ ಬರ್ತಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಶಿಶಿರ್ ಅಂತಿದ್ರು, ಇವಾಗ ಇತ್ತೀಚೆಗೆ ಅವ್ರು ಕಾಣಿಸೋದೇ ಇಲ್ಲ. ಹಾಗೆ ಮೋಕ್ಷಿತಾ ಅವರು ಪ್ರಜೆಗಳ ಪರಿಶ್ರಮಕ್ಕೆ ಬೆಲೆ ಕೊಡಲಿಲ್ಲ ಅಂತ ನಾಮಿನೇಟೆಡ್ ಮಾಡಿದ್ದಾರೆ. ಮತ್ತೆ ಈ ವಾರ ನಾಮಿನೇಟ್ ಆಗದೇ ಇರೋ ಸ್ಪರ್ಧಿಗಳು ಗೋಲ್ಡ್ ಸುರೇಶ್, ಭವ್ಯ ಗೌಡ, ಹನುಮಂತ ಮತ್ತೆ ಕ್ಯಾಪ್ಟನ್ ಧನರಾಜ್ ಅವರು ಆಗಿಲ್ಲ ಈ ವಾರ. ಮತ್ತೆ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತ ತಿಳಿಸಿ. ನಿನ್ನೆ ನನಗೆ ಎಪಿಸೋಡ್ ನೋಡಿದಾಗ ನನಗೆ ಏನಪ್ಪ ಅನಿಸ್ತು ಅಂದರೆ, BK ಸೀಸನ್ 10ರಲ್ಲಿ ತುಂಬ ಯೂಸ್ ಮಾಡ್ತಿದ್ದು ಸಿಂಪತಿ ಕಾರ್ಡ್, ವುಮೆನ್ ಕಾರ್ಡ್ ಅನ್ನೋದು. BK ಸೀಸನ್ 11ರಲ್ಲಿ ಯಾರೂ ಯೂಸ್ ಮಾಡ್ತಿಲ್ಲ ಅಂದ್ಕೊಂಡೆ. ಆದರೆ ನಿನ್ನೆ ಎಪಿಸೋಡ್ ನೋಡಾದ್ಮೇಲೆ ಸಿಂಪತಿ ಕಾರ್ಡ್ ಪ್ಲಸ್ ವುಮೆನ್ ಕಾರ್ಡ್ ಎರಡನ್ನೂ ಯೂಸ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಯಾರು ಈ ಥರ ಯೂಸ್ ಮಾಡಿದ್ದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮಗೂ ಅದೇ ಥರ ಕನ್ಫರ್ಮ್ ಆಗಿ ಶೋಭಾ ಶೆಟ್ಟಿ ಅವರು ಎಲಿಮಿನೇಟೆಡ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಾನು ಸ್ಟಾರ್ಟಿಂಗ್ ಬಂದಾಗ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂದ್ಕೊಂಡೆ. ಬಿಗ್ ಬಾಸ್ ತೆಲುಗಲ್ಲೂ ಹೋಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಆಟ ಅಂತ. ಆದರೆ ತುಂಬ ವೀಕ್ ಆದರು ಅವರು. ಹೆಲ್ತ್ ಇಶ್ಯೂ ಅನಿಸುತ್ತೆ, ಯಾಕೋ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ನಿನ್ನೆ ನೋಡಿದಾಗ ಪಾಪ ಅನಿಸ್ತು. ಏನೇ ಆಗಲಿ ಒಳ್ಳೇದಾಗಲಿ ಅಂತ ಅಂದ್ಕೊಳ್ತೀನಿ. ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ಇವ್ರು ಇರಬೇಕಿತ್ತಾ, ಕಂಟಿನ್ಯೂ ಮಾಡಬೇಕಿತ್ತ ಆಟ? ಇವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ.